ಈಗ ಸ್ಥಳೀಯರು ಕೊಟ್ಟಿರೋ ಮಾಹಿತಿ ಮೇಲೆ ಅವರಿಗೆ ಸ್ವಲ್ಪ ಅನ್ಸ್ಟೇಬಲ್ ಇದ್ದಾರೆ ಅಂತ ಹೇಳ್ತಾರೆ. ಬಟ್ ಅದನ್ನು ಸಹ ನಾವು ತನಿಖೆಯನ್ನು ಮಾಡ್ತಾ ಇದ್ದೀವಿ. ನಮಗೆ ಈಗ ಸ್ಪಷ್ಟತೆ ಬೇಕಾಗಿರೋದು ಏನಕ್ಕೆ ಬಂದರು, ಯಾವ ಟೈಮ್ಗೆ ಬಂದರು, ಏನಕ್ಕೆ ಹಂಗೆ ಮಾಡಿದ್ರು, ಮತ್ತು ಅವ್ರನ್ನ ಬಂಧಿಸೋದು ನಮಗೆ ಈಗ ಪ್ರಮುಖ ಕೆಲಸ ಇರೋದ್ರಿಂದ ನಾವು ಟೀಮನ್ನು ರಚನೆ ಮಾಡಿ ಬಂಧನೆ ಮಾಡೋಕ್ಕೆ ನಮ್ಮದು ಫುಲ್ ಸಿದ್ಧರಾಗಿದ್ದೀವಿ. ಸದ್ಯಕ್ಕೆ ನಮಗೆ ಒಂದೂವರೆ ತಾಸು ಒಂದು ತಾಸಂತೂ ಮಾಹಿತಿ ಇದೆ. ಒಂದು ತಾಸು ಇಲ್ಲಿ ಓಡಾಡೋದ್ರ ಬಗ್ಗೆ ಮಾಹಿತಿ ಇದೆ. ಬಟ್ ಯಾವಾಗ ಬಂದರು, ಯಾವಾಗ ಹೋದರು, ಮೊನ್ನೆಯಲ್ಲಿ ಬಂದಿದ್ರಾ, ಬಿಕಾಸ್ ನಮ್ಗೆ ಸ್ಥಳೀಯರು ಹೇಳೋರು ಇಲ್ಲ ಮಾರ್ಕೆಟಲ್ಲಿ ಕೆಲಸ ಮಾಡೋ ಹೇಳೋರು ಅವಾಗ ನೋಡಿದೀವಿ ಅಂತ. ಬಟ್ ಕಂಟಿನ್ಯೂಸ್ ಆಗಿ ನೋಡಿದ್ರೆ ಇಲ್ಲಿ ಏನೋ ಮನೆ ಮಾಡ್ಕೊಂಡ್ರ ಬಗ್ಗೆ ನಮ್ಗೆ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಸೊ ಮೂಲತಃ ಬಗ್ಗೆ ಯಾವ ಡಿಸ್ಟ್ರಿಕ್ಟ್ ಅಂತ ಬಗ್ಗೆ ನಮಗಿನ್ನೂ ಮಾಹಿತಿ ಸಿಕ್ಕಿಲ್ಲ. ಆದರೆ ಸ್ಥಳೀಯರು ನೋಡಿದ್ದಾರೆ. ನೆನ್ನೆನೂ ಸಹ ರಾತ್ರಿ ಒಂದು ತಾಸಂತೂ ನಮಗೆ ಈಗ ನಾವೆಲ್ಲ CCTV ಕ್ಯಾಮ್ರಾ ನೋಡಿದ್ವಿ. ಮತ್ತು ಬಿಟ್ಟು ಆವಾಗ ಕೆಲವೊಂದು ಬೇರೆ ಕ್ಷಣದಲ್ಲಿ ಸಹ ನಮ್ಗೆ CCTV ಕ್ಯಾಮ್ರಾ ಸಿಕ್ಕಿದೆ. ಸೊ ಅದನ್ನು ಸಹ ನಾವು ಒಂದು ವೇಳೆ ಇಲ್ಲಿ ನಮಗಿರೋ ಮಾಹಿತಿ ಬೇರೆ ಕಡೆಯಿಂದ ಬಂದು ಇಲ್ಲಿ ಇದ್ದು ತಿರ್ಗಾ ಕೆಲವೊಂದು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹೋದ್ರು ಅಂತ ನಮ್ಮ ಮಾಹಿತಿ ಇದೆ. ದಟ್ಸ್ ವಾಟ್ ಐ ಸೆಡ್. ಈಗ ಸ್ಥಳೀಯರು ಹೇಳೋ ಪ್ರಕಾರ ಅವ್ರು ಅಷ್ಟೊಂದು ಸ್ಟೇಬಲ್ ಇಲ್ಲ ಅಂತ ಹೇಳ್ತಾರೆ. ಬಟ್ ನಮಗೆ ಈಗ ಪ್ರಮುಖ ಆಗಿರುವ ಕೆಲಸ ಅವ್ರು ಬಂದರೆ ಮಾಡಬೇಕು. 8 ಟೀಮನ್ನು ರಚನೆ ಮಾಡಿದ್ವಿ. ನಮ್ಮ ಬಾರ್ಡರ್ ಡಿಸ್ಟ್ರಿಕ್ಸ್ ಏನೇನು ಇದೆಯೋ, ಮತ್ತು ಎಲ್ಲ ಬಾರ್ಡರ್ ಡಿಸ್ಟ್ರಿಕ್ಸಲ್ಲಿ ಏನೇನಿದೆಯೋ, ಮತ್ತು ಇಂಪಾರ್ಟೆಂಟ್ ತಾಲೂಕು ಹೆಡ್ ಕ್ವಾರ್ಟರ್ಸ್ ಏನೇನಿದೆಯೋ, ಮತ್ತು ಎಲ್ಲಿ ಈ ರೀತಿ ಹೂ ಮಾರಾಟ ಮಾಡೋದು ಇಲ್ಲ ಮಾರ್ಕೆಟ್ ಏರಿಯಾಸ್ ಏನಿದೆಯೋ ಅಲ್ಲಿನೂ ಸಹ ನಾವು ಶೋಭಾವನ್ನು ಮಾಡ್ತಾ ಇದ್ದೀವಿ. ಇಲ್ಲ, ನಮಗೆ ದಾರ ಏನು ಕಂಡು ಬಂದಿಲ್ಲ. ಹಾಗೆ ಇಟ್ಟಿರೋ ಬಗ್ಗೆ ಕಂಡು ಬಂದಿಲ್ಲ. ಹೌದು, 2 ಭಾಗಕ್ಕೆ ನಮಗೆ ಇರೋ CCTV ಕ್ಯಾಮ್ರಾ ತಾವೆಲ್ಲ ನೋಡಿರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ನಮಗಿರೋ ಮಾಹಿತಿ ಪ್ರಕಾರ ಅವರು ಹೊರಗಡೆ ಹೋಗುವಾಗ ಅವ್ರು ಏನು ಚಪ್ಪಲಿಯನ್ನು ಹಾಕಿದ್ರು, ಹೊರಗಡೆ ಬರುವಾಗ ಆ ಚಪ್ಪಲಿ ಇಲ್ಲ. ಬಟ್ ಅದೇ ಚಪ್ಪಲಿಯನ್ನು ನಾವೇನೋ ಇನ್ಸ್ಟಾಗ್ರಾಮಲ್ಲಿ ಇದೆಲ್ಲ ಹಲವಾರು ಇನ್ಸ್ಟಾಗ್ರಾಮ್ ಓಡಾಡ್ತಾ ಇರೋದು ಇಲ್ಲ ಬೇರೆ ಸೋಷಿಯಲ್ ಮೀಡಿಯಾದ ಓಡಾಡ್ತಾ ಇರೋದು ಅದೇ ಚಪ್ಪಲಿಯಲ್ಲಿ ಇದೆ ಅಂತ ನಮಗೆ ಸ್ಪಷ್ಟತೆ ಸಿಕ್ಕಿದೆ. ಅವರು ನಮಗೆ ಕೊಟ್ಟಿರೋ ಮಾಹಿತಿ ಅದು ಸಂಡೇ ಟೈಮ್ ಬೆಳಿಗ್ಗೆ ಟೈಮಿಂದ ಏನು ನಾವು ಮಾರ್ಕೆಟ್ ಏರಿಯಾಕ್ಕೆ ಏನು ಬರ್ತಾರೋ ಅವಾಗ ಬಂದು ಅವ್ರು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಸೊ ಕೆಲವೊಂದು ಟೈಮ್ ನಾವು ಬೀಗ ಹಾಕ್ತೀವಿ, ಕೆಲವೊಂದು ಟೈಮ್ ನಾವು ಬೀಗ ಹಾಕಲ್ಲ. ಯಾವಾಗ ಮಾರ್ಕೆಟ್ ಇರ್ತೋ ಆವಾಗ ಜನ ಬಂದು ದೇವ್ರನ್ನು ನಮಸ್ಕಾರ ಮಾಡೋಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಅದನ್ನ ಬಗ್ಗೆ ನಾವು ತನಿಖೆ ಮಾಡ್ತೀವಿ. ನಾವು ಚೆಕ್ ಮಾಡಿಸ್ತಾ ಇದ್ವಿ, ಅದ್ರ ಬಗ್ಗೆ ನಾವು ಡೀಟೇಲ್ಸ್ ತಗೊಳ್ತಾ ಇದ್ವಿ. ಬೀಟ್ನವರು ನಮ್ಮ ಬೀಟ್ನವ್ರು ಎಲ್ಲ ಕಡೆ ಇರಲಿಲ್ಲ. ಬೀಟ್ನವ್ರು ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ. ಅವ್ರಿಗೂ ರಾತ್ರಿಯಲ್ಲಿ ಸಿಕ್ಕಿದ್ದಾರೆ. ರಾತ್ರಿಯೂ ಸಹ ಅವರು ಯಾರೋ ಒಬ್ಬರು ಒಂಟಿ ಮಹಿಳೆ ಇರುವಾಗ ಎಲ್ಲಿದ್ದೀರಾ ಅಂತ ಕೇಳುವಾಗ ಇಲ್ಲ ನಾನು ಬೇರೆ ಜಿಲ್ಲೆಗೆ ಹೋಗ್ತಾ ಇದ್ದೀನಿ ಸಹ ಅವ್ರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮಗೆ ಕೆಲವೊಬ್ಬರು ಈ ಫ್ಲವರ್ ಮಾರ್ಕೆಟ್ ಅಂಗಡಿಯಲ್ಲಿ ಕೆಲಸ ಮಾಡೋರು ಮತ್ತು ಫ್ಲವರ್ ಮಾರ್ಕೆಟ್ ಅಂಗಡಿ ಇಟ್ಕೊಂಡು ನಮಗೆ ಕೊಟ್ಟಿರೋ ಮಾಹಿತಿ ಅವ್ರಿಗೆ ಈ ರೀತಿ ಅಭ್ಯಾಸ ಇತ್ತು ಅಂತ ಹೇಳ್ತಾರೆ. ಈ ರೀತಿ ಏನು ದೇವ್ರಿಗೆ ಹೂ ಹಾಕ್ತಾರೋ ಅದು ಒಳಗಡೆ ಹೋಗಿ ದೇವ್ರ ಹತ್ರ ಹೋಗಿ ಆ ಹೂವನ್ನು ತೆಗೆದು ಮತ್ತು ಅದು ಏನು ಲೀಫ್ ಎಲೆ ಏನು ಸಿಗುತ್ತೋ ರೋಡಲ್ಲಿ ಅದನ್ನ ಇಟ್ಕೊಂಡು ಮಾರಾಟ ಮಾಡ್ತಾರೆ. ಅಲ್ಲಿಂದ ಸ್ವಲ್ಪ ದುಡ್ಡು ಮಾಡ್ತಾ ಅದನ್ನು ಸಹ ಸ್ಥಳೀಯರು ಹೇಳ್ತಾ ಇದ್ದಾರೆ. ಆದರೆ ನಾವು ಅದನ್ನು ಸಹ ನಾವು ತನಿಖೆ ಮಾಡ್ತೀವಿ.